ಏನಮ್ಮ ಇಲ್ಲೇ ಇದ್ದೀಯಾ? ಇನ್ನು ದುಡ್ಡು ತರಕ್ ಹೋಗ್ಲಿಲ್ವ ನೀನು? ನಾವು ಬಡವರು ಕಣಪ್ಪ, ನಿನ್ ಪುಣ್ಯ ಬರುತ್ತೆ. ಈ ಬಾಡಿನ ಗಾಡಿಗೆ ಹಾಕೊಡಪ್ಪ. ನನಗೆ ದುಡ್ಡು ಇಂಪಾರ್ಟೆಂಟ್. ನಿನ್ ಪುಣ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಕೇಳಿದ್ 800 ರೂಪಾಯಿ ಕೊಡ್ ಮೊದ್ಲು. ನನ್ನ ಹತ್ರ ಬಿಡುಗಾಸು ಇಲ್ಲ. ಇನ್ನು 800 ರೂಪಾಯಿ ಎಲ್ಲಿಂದನಪ್ಪ ತರ್ಲಿ? ನೋಡಪ್ಪ, ಹೋಗಮ್ಮ, ದುಡ್ಡು ತಗೋಬ ಮೊದ್ಲು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಷ್ಟು ಕೊಡ್ಬೇಕು ಅವರು? 800. 800 ತಗೋ, ಎಣಿಸ್ಕೋ. ಸಮಾಧಾನಮ್ಮ. ಏನಾಗಿತ್ತು ಅವ್ರಿಗೆ? ಸರ್ ಸರಿಯಾಗಿದ್ಯಾ? ಸರಿಯಾಗಿದೆ ಸರ್. ನೀನು ಸರ್ ನಿಮ್ ರಿಲೇಷನ್? ಅದೆಲ್ಲ ನಿನ್ಗೆ ಯಾಕೆ? ದುಡ್ಡು ಬಂದಾಯ್ತಲ್ಲ, ಹೋಗ್ತಾ ಇರ್ಬೇಕು. ಸರ್ ಗಾಡಿ ತರ ಏನ್ ಬೇಡ ಹೋಗು. ಇದ್ಯಾಕ್ ಬುದ್ಧಿ ಗಾಡಿನ ಬೇಡ ಅನ್ಬಿಟ್ರೆ? ಈ ಬಾಡಿಗೆ ಹೆಣ ಹೊತ್ಕೊಂಡು ಹೋಗೋ ಗಾಡಿ ಬೇಕಾಗಿಲ್ಲ. ಮತ್ತೆ ಆಂಬುಲೆನ್ಸ್. ಆಂಬುಲೆನ್ಸಾ? ಹೌದು. ಈ ಬಾಡಿನ ಮತ್ತೆ ಪೇಷಂಟ್ ಆಗಿ ಇದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇಲ್ಲಿರೋ ಕ್ರಿಮಿನಲ್ಸ್ನೆಲ್ಲ ಮಟ್ಟ ಹಾಕ್ತೀನಿ. ಒಂದ್ ನಿಮಿಷ ಒಳಗಡೆ ಸೀನಿಯರ್ ಡಾಕ್ಟರ್ ಇದ್ದಾರೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಸರ್, ಬಹಳ ಸೀರಿಯಸ್ ಆಗಿದೆ, ಹೇಗಾದ್ರೆ ಮಾಡಿ ಉಳಿಸಿ ಪ್ಲೀಸ್. ಸರ್, ನಿಮ್ ಪೇಷಂಟ್ ಏನೂ ಆಗಲ್ಲ. ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಹೋಗಿ ಸರ್ ಬೇಗ. ಏನಾಗಿದೆ ಅವ್ರಿಗೆ? ಡಾಕ್ಟರ್ ಸರ್ ನೋಡಿ, ಇವ್ರು ನಮ್ಮಣ್ಣ, ಇವ್ರಿಗೆ ಸ್ವಲ್ಪ ಕುಡಿಯೋ ಚಟ ಇತ್ತು, ಬೆಳಿಗ್ಗೆ ಜ್ಞಾನ ತಪ್ಪಿದ್ದೋಗ್ಬಿಟ್ರು. ನೋಡಿ, ದುಡ್ಡು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಹೇಗಾದ್ರೂ ಮಾಡಿ ಇವ್ರು ಪ್ರಾಣ ಉಳಿಸಿ ಡಾಕ್ಟರ್, ಪ್ಲೀಸ್. ಸರ್ ದಯವಿಟ್ಟು ಹೇಗಾದ್ರೂ ಕಾಪಾಡಿ. ನೀವೇನು ಯೋಚನೆ ಮಾಡಬೇಡಿ. ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಕರ್ಕೊಂಡು ನಡೀರಿ. ಸರಿ ಸರ್, ನಡೀರಿ ಬೇಗ, ಫಾಸ್ಟ್ ಬನ್ನಿ. ನೀವಿಲ್ಲೇ ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಬರ್ಬೇಕಾದ್ರೆ ಸತ್ತೋಗಿದ್ದಾನೆ. ಇದು ಅವ್ರಿಗೆ ಗೊತ್ತಿಲ್ಲ. ಅವನಿನ್ನ ಬದುಕಿದಾನೆ, ಬದುಕಕ್ಕೋಸ್ಕರ ಡಾಕ್ಟರ್ ಪ್ರಯತ್ನ ಮಾಡ್ತಿದಾರೆ ಅಂತ ತಿಳ್ಕೊಂಡಿದ್ದಾರೆ. ಇದನ್ನ ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ. ನೋಡಿ ಮಿಸ್ಟರ್, ಕೌಂಟರ್ಗೆ ಹೋಗಿ 50,000 ರೂಪಾಯಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ. 50,000 ರೂಪಾಯಿ ಯಾಕೆ ಸರ್? ನಾವು ಪೇಷಂಟ್ ನ ಅಡ್ಮಿಟ್ ಮಾಡ್ಕೋಬೇಕು. ಡಾಕ್ಟರ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದಾರೆ. ಹೋಗಿ ಸೈಮ್ ಅಂತ ಇದೆ. ಹೋಗಿ ಸರ್. ಸಿದ್ಧಾರ್ಥ, ಇಲ್ಲೇ ಇರು. ನೀವು ಹೋಗಿ ಸರ್. ಆಯ್ತು ಸರ್, ಆಯ್ತು. ಎಂತ ಅನ್ಯಾಯ ಆಗೋಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಗಮನ ಇಟ್ಟು ಕೇಳಿ. ಪೇಷಂಟ್ ಬದುಕಿದಾನೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಆತರ ಎಲ್ಲ ನಾಟಕ ಆಡ್ಬೇಕು. ಡಾಕ್ಟ್ರು ಅವನ್ನ ಬದುಕೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ ಅಂತ ಅದ್ಕೋಬೇಕು. ಏನಂತೀರಾ? ಹೋಗಿ, ಎಲ್ಲ ಹೋಗಿ. ಏನಂತೆ ಸರ್? ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡವ್ರಂತೆ. ಓಹ್, ನೋಡಿ, ಈಗ ತಾನೇ ಒಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲ, ಶೇಖರ್ ಅಂತ. ಹೌದು, ಇದು ಅವ್ರ ಅಡ್ಮಿಷನ್ ಚಾರ್ಜ್. ಪೇಷಂಟ್ ಹೆಸರಲ್ಲಿ ರಿಸಿಪ್ಟ್ ಹಾಕಿ. ಓಕೆ ಸರ್. ಸರ್, ರಿಸಿಪ್ಟ್. ನಿಜವಾಗ್ಲೂ ನೀವೆಲ್ಲ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಭಗವಾನ್, ದುಡ್ಡು ಕಟ್ ಬಂದ್ಯಾ? 50,000 ರೂಪಾಯಿ ಕಟ್ಬಿಟ್ಟು ಬಂದೆ. ಆಮೇಲೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ಒಬ್ಬ ಸ್ಪೆಷಲ್ ಡಾಕ್ಟರ್ನ ಆಪರೇಷನ್ ಕರ್ಸ್ಬೇಕು ಅಂತ 2 ಲಕ್ಷ ಕೊಯ್ದ್ರೆ ಹೆಂಗೆ? ಅಯ್ಯೋ, ಹಾಗೆ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಗೆ ವರ್ಕ್ ಆಗಬೇಕಲ್ಲ ಡಾಕ್ಟ್ರೆ. ನನಗೆ ಸರಿಯಾದ ಶಿಕ್ಷೆ ಕಡೆ ನೀನು. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮ ಮಣ್ಣನ್ನು ಉಳಿಸ್ಕೊಡಿ. ನೋಡಿ, BP ಜಾಸ್ತಿ ಆಗಿದೆ, ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಏನ್ ಮಾಡ್ತೀರಿ? ಸರ್, ಆಗ್ಲಿ ಸರ್, ಎಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ಒಟ್ಟೆಲ್ಲ ಮಣ್ಣ ಉಳಿಬೇಕು ಸರ್ ನಮಗೆ. ಓಕೆ, ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಲ್ಲ, ಒಬ್ಬ ದೊಡ್ಡ ಸ್ಪೆಷಲಿಸ್ಟ್ ಸರ್ಜನ್ ಕರೆಸ್ತಾ ಇದ್ದೀನಿ. ಓಕೆ, ಕರೆಸಿ ಸರ್. ಸರ್ಜನ್ ಕರೆಸ್ತಾ ಇದ್ದಾರೆ. ಸ್ಪೆಷಲ್ ಸರ್ಜನ್. ಹಲೋ, ಡಾಕ್ಟರ್ ವರ್ಮಾ ಅವ್ರಿಗೆ ಕರೆಕ್ಟ್ ಮಾಡಿ. ಮಾಡ್ತೀನಿ. ವರ್ಮಾ ಅವ್ರು ಆಪರೇಷನ್ ಮಾಡಿದ್ರೆ ಖಂಡಿತ ಉಳಿತಾನೆ. ಯೋಚನೆ ಮಾಡಬೇಡಿ. ಆಯ್ತು ಸರ್. ಓಕೆ, ಪರವಾಗಿಲ್ಲ. ಓಕೆ. ಹಲೋ ಡಾಕ್ಟರ್ ವರ್ಮಾ, ನಾನಪ್ಪ ಮೌಳಿ. ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದ್ದೀರಾ ಸರ್? ಅದು 50,000 ರೂಪಾಯಿ ಕಟ್ಟಿದೆ. ನೋಡಿ, ಬಿಲ್ ಕೊಡ್ತಾರೆ. ನಮ್ ಡಾಕ್ಟ್ರು ನಿಮ್ ಪೇಷಂಟ್ ನ ಖಂಡಿತ ಉಳಿಸ್ತಾರೆ ಸರ್. ಓಕೆ, ನೀವು ನಮ್ಮನ್ನ ಗಮನಿಸ್ಕೊಂಡ್ರೆ ನಿಮ್ ಪೇಷಂಟ್ ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸರ್. ಆಯ್ತಾಯ್ತು, ಇವ್ರನ್ನ ಗಮನಿಸ್ಕೋಬೇಕು. ಅವ್ರನ್ನೆಲ್ಲ ಗಮನಿಸ್ಕೊಂಡ ಮೇಲೆ ನಿಮ್ಮನ್ನು ಗಮನಿಸ್ಕೊಳ್ಳೋಣ. ಡೆಫಿನೆಟ್ಲಿ ನಿಮ್ಮನ್ನು ಬಿಡಕ್ಕಾಗತ್ತಾ? ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ಇವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಇವನಿಗೆ ಫೈನಲ್ ಟಚ್ ಕೊಡ್ಲೇಬೇಕಲ್ಲ ಸರ್. ನೋಡಿ ಮಿಸ್ಟರ್, ಈ ಸ್ಲಿಪ್ ಅಲ್ಲಿ ಇರೋ ಮೆಡಿಸಿನ್ ಎಲ್ಲ ಇಮಿಡಿಯೇಟ್ ಆಗಿ ತಗೊಂಬನ್ನಿ. ಆಪರೇಷನ್ ಶುರು ಮಾಡಬೇಕು. ಸರ್, ಇದ್ರಲ್ಲಿ ಬರ್ದಿರೋ ಎಲ್ಲ ಐಟಮ್ಸ್ ಇದೇ ಆಸ್ಪತ್ರೆಯಲ್ಲಿ ಸಿಗುತ್ತಲ್ವಾ? ಕೆಲವು ಸಿಗುತ್ತೆ, ಅವು ಸ್ಟ್ಯಾಂಡರ್ಡ್ ಆಗಿರೋಲ್ಲ. ನಾನೊಂದು ಮೆಡಿಕಲ್ ಸ್ಟೋರ್ ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿಂದ ತಗೊಂಬನ್ನಿ.
ಸರ್ ಆಸ್ಪತ್ರೆ ಸ್ಟೋರ್ಸ್ ನಲ್ಲಿರೋ ಔಷಧಿಗಳೆಲ್ಲ ಯಾರಿಗೆ ಸರ್? ಚೇಚೆ ಅದ್ ನಿಮ್ಮಂತವ್ರಿಗಲ್ಲ, ಬಡವ್ರಿಗೋಸ್ಕರ ಇರೋದು ಸರ್. ಸರಿ, ಈ ಐಟಮ್ಸ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಸರ್? ಏನೊಂದ್ 50-60 ಸಾವಿರ ಆಗ್ಬೋದು. ಯೋಚನೆ ಮಾಡ್ತಾ ನಿಂತ್ರೆ ಪೇಷಂಟ್ ತೊಂದರೆ ಆಗುತ್ತೆ. ಮೊದ್ಲು ಹೋಗಿ ಆಪರೇಷನ್ ರೆಡಿ ಮಾಡಿ. ಓಕೆ ಸರ್. ಸಿದ್ಧಾರ್ಥ್ ಡಾಕ್ಟರ್ ಅಲ್ಲಿ ಅವರು ಹೇಳಿರೋ ಔಷಧಿ ಎಲ್ಲ ತಂದಿದ್ದೀನಿ. ಹಾ ಡಾಕ್ಟರ್ ತಗೊಳ್ಳಿ. ಬೇಗ. ಅಯ್ಯೋ ಆ ಕಡೆ ಯಾಕೆ? ಇಲ್ಲಲ್ವ ಪೇಷಂಟ್ ಇರೋದು ಈ ಕಡೆ ಹೋಗಿ. ಅವ್ರು ನೋಡಿ ಆ ಕಡೆ ಹೋಗ್ತಾವ್ರೆ. ನಾವೆಲ್ಲ ಈ ತರ ಏರ್ಪಾಡು ಮಾಡದೇ ಇದ್ರೆ ಅವ್ರಿಗೆ ನಂಬಿಕೆ ಬರೋದು ಹೆಂಗೆ? ಹೌದು ಸರ್. ಅರ್ಥ ಆಯ್ತಾನೆ? ಆಯ್ತು ಸರ್ ಈ ಮೆಡಿಸಿನ್ಸ್ ಎಲ್ಲ ಏನ್ ಮಾಡ್ಲಿ? ನನ್ ತಲೆ ಮೇಲೆ ಸುರಿ. ಏನಮ್ಮ ಇಷ್ಟು ದಿವಸದ ಕೆಲಸ ಮಾಡ್ತಾ ಇದೆ, ಇನ್ನೂ ಗೊತ್ತಾಗಲ್ವಾ? ಇದನ್ನ ಅದೇ ಮೆಡಿಕಲ್ ಶಾಪ್ ಕೊಟ್ಟು ಕಳಿಸಿ ಕಮಿಷನ್ ಮಾಡ್ಕೊಂಡು ದುಡ್ಡು ಕೊಡ್ತಾನೆ, ಅದನ್ನ ತಂದು ನನಗೆ ಕೊಡಿ. ನಂಗೇನು ಇಲ್ವಾ ಸರ್? ನಿನಗಿಲ್ವಾ? ನಿನ್ಗೇನ್ ತಲುಪಿಸ್ಬೇಕ ತಲುಪಿಸ್ತೀನಿ. ಹೋಗು, ದುಡ್ಡು ತಗೊಂಬಾ. ಹೇಯ್ ಬಾಮ್ಮ ಇಲ್ಲಿ. ತಲೆ ಒಳಗಡೆ ಏನಿದೆ? ಬುದ್ಧಿದ್ದಿಲ್ವಾ? ಸಗಣಿ ತುಂಬ್ಕೊಂಡಿದ್ಯಾ? ಹೋಗು, ಹಿಂದ್ಗಡೆ ಬಾಲಿಂದ ಕೊಟ್ಟು ಕಳಿಸಿ ದುಡ್ಡು ತರ್ಸೋ. ಹೋಗು. ಓಕೆ ಸರ್. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಇಂಥವ್ರು ಇದ್ಬಿಟ್ರೆ ನಮ್ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದೌದು, ಇವ್ನ್ ಲಕ್ಷ್ಮೀ ಪುತ್ರ ಕಣಯ್ಯ, ಸತ್ಬಿಟ್ಟು ದುಡ್ಡು ತಂದು ಕೊಡ್ತಾವನೆ. ಏನಿದು? ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ. ಕೆಲಸ ನೋಡೋಗಿ. ಡಾಕ್ಟರ್ ಚಂದ್ರಕಾಂತ್, ನಿನ್ನೆ ಪಾರ್ಟಿ ನೆನೆಸ್ಕೊಂಡ್ರೆ ಆ ಡ್ಯಾನ್ಸರ್ ಏನು ತುಂಬಿಕೊಂಡಿದ್ಲು ಅವಳು. ಕಣ್ಣು ಮುಚ್ಚಿದ್ರೆ ಅವಳೇ ಬರ್ತಾಳೆ. ಏಯ್ ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ. ಓ ಡಾಕ್ಟರ್ ಬರ್ಬೇಕು. ಗುಡ್ ಮಾರ್ನಿಂಗ್. ಪ್ಲೀಸ್. ಹೊಸ ಡಾಕ್ಟರ್ ಅಂಡರ್ವರ್ಲ್ಡ್ ಡಾನಿದ್ದಂಗ ಅವನೇ. ಹಲೋ ನಮಸ್ಕಾರ ಸರ್. ಪೇಷಂಟ್ ಕಡೆ ಸರ್ ಅವ್ರ ನಮ್ಮ ಅಣ್ಣನೇ ಸರ್, ಎಕ್ಸ್ಪರ್ಟ್ ಸರ್ಜನ್. ಹೌದಾ? ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಿಮ್ ಬ್ರದರ್ ಬದುಕಿದ್ರು ಅಂತ ತಿಳ್ಕೊಳ್ಳಿ. ಓಕೆ ಸರ್. ಸರ್ ಯಾಕಾದ್ರೆ ಮಾಡಿ ಪ್ರಾಣ ಉಳಿಸಿ ಸರ್. ಹೋಗೇ ಬಿಟ್ಟಿದ್ದಾನೆ. ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಹೋಗ್ಬಿಟ್ಟಿದ್ದ. ಐ ಸಿ. ಆದ್ರೆ ಒಳ್ಳೆ ಪಾರ್ಟಿ, ಅವನ್ ಜೀವ ಇದೆ, ಅವ್ನ್ ಬಸ್ಸೋದಕ್ಕೆ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಯಾಕೆಂದ್ರೆ ಚೆನ್ನಾಗ್ ದುಡ್ಡು ಮಾಡ್ಬೇಕಲ್ಲ. ವೆರಿ ಗುಡ್. ಒಳ್ಳೆ ಕೆಲಸ ಮಾಡ್ತೀನಿ. ನೀನ್ ಯಾಕೆ ಎಲ್ಲಿ ನಿಂತಿದ್ಯಾ? ಹೋಗಲ್ ಟೆನ್ಷನ್ ಬಿಲ್ಡಪ್ ಮಾಡೋಗು. ದೊಡ್ಡ ಡಾಕ್ಟರ್ ಬಂದಿದ್ದಾರೆ, ಆಪರೇಷನ್ ನಡೀತಾ ಇದೆ ಅಂತ. ಹೋಗು ಸರ್. ಅಂದಾಗ ಏನ್ ಸಮಾಚಾರ? ಏನಿಲ್ಲ ಡಾಕ್ಟ್ರೆ, ಮಿನಿಸ್ಟರ್ ಮಗಳ ಎಂಗೇಜ್ಮೆಂಟ್ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿ ನಡೀತಾ? ಓ ಆಯ್ತು. ನೀವ್ಯಾಕೆ ಬರ್ಲಿಲ್ಲ ಎಂಗೇಜ್ಮೆಂಟ್ಗೆ? ಏನಾಯ್ತು ಗೊತ್ತಾ? ಒಳ್ಳೆ ಕೇಸ್ ಬಂದಿತ್ತು, ದುಡ್ಡು ಕುಯ್ಯೋ ಪಾರ್ಟಿ, ಅದಕ್ಕೆ ಬರಕ್ಕಾಗಲಿಲ್ಲ. ಅಂದಾಗೆ ನಿಮ್ಮ ಮಗಳದ್ದು ಯಾವಾಗ ಎಂಗೇಜ್ಮೆಂಟ್? ನಿಜ ಹೇಳ್ಬೇಕು ಅಂದ್ರೆ ವರದಕ್ಷಿಣೆ ಕೇಳ್ದಲ್ಲ ಇರೋ ಅಳಿಯ ಸಿಗ್ಬೇಕಲ್ಲ, ಅದಕ್ಕೆ ಹೌದೇನು? ನಾವ್ ಇಲ್ಲಿಗೆ ಬಂದು 1 ಅವರ್ ಆಯ್ತು, ಸಾಕಲ್ವಾ? ಓ 1 ಅವರ್ ಆಯ್ತು, ಸಾಕು, ಹೊರಡೋಣ. ಬನ್ನಿ ತೊಳಿ ಬನ್ನಿ. ಭಗವಾನ್, ಈಗ ಅವ್ರು ಬಂದು ಏನ್ ಹೇಳ್ಬೋದು? ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಬಹಳ ಪ್ರಯತ್ನ ಪಟ್ವಿ, ಪೇಷಂಟ್ ಉಳಿಸ್ಕೊಳಕ್ಕಾಗ್ಲಿಲ್ಲ. ವಿ ಆರ್ ವೆರಿ ಸಾರಿ ಸರ್. ಬಾಕಿ 2 ಲಕ್ಷ ರೂಪಾಯಿ ಕಟ್ಬಿಟ್ಟು ಬಾಡಿನ ತಗೊಂಡೋಗಿ ಅಂತಾರೆ. ನೋಡ್ತಾ ಇರಿ. ಐ ಆಮ್ ವೆರಿ ಸಾರಿ ಜೆಂಟಲ್ಮನ್. ಯಾಕೆ ಸರ್, ಏನಾಯ್ತು? ಹಿ ಇಸ್ ನೋ ಮೋರ್. ಪೇಷಂಟ್ ನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಬ್ಯಾಲೆನ್ಸ್ 2 ಲಕ್ಷ ಕಟ್ಬಿಟ್ಟು ಬಾಡಿ ತಗೊಂಡ್ಬಿಟ್ಟು. ಬ್ಯಾಲೆನ್ಸ್ 2 ಲಕ್ಷ ರೂಪಾಯಿ? ಹೌದು. ನಾವು ಕಟ್ಟಿರೋ ದುಡ್ಡಿನ ಜೊತೆಗೆ 18 ಲಕ್ಷ ರೂಪಾಯಿ ನೀವೇ ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಹುಡುಗಾಟ ಆಡ್ತಾ ಇದ್ರೇನು? ಶಟ್ ಅಪ್. ಪೇಷಂಟ್ ಬದುಕ್ಸ್ತೀವಿ ಅಂತ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡ್ರಲ್ಲ, ಯಾಕೆ ಬದುಕಿಸ್ಲಿಲ್ಲ? ಪೇಷಂಟ್ ಆಗಿದ್ರೆ ತಾನೇ ಬದುಕ್ಸೋಕೆ, ಅದು ಡೆಡ್ ಬಾಡಿ. ರಘುನಾಥ್. ಎಸ್ ಸರ್. ಫೈಲ್ ಕೊಡಿ. ನೋಡಿ, ಈ ಫೈಲ್ ನಲ್ಲಿ ಈಕೆ ಗಂಡ ನಿಮ್ಮ ಹಾಸ್ಪಿಟಲ್ ನಲ್ಲಿ ಬೆಳಗ್ಗೆ ಸತ್ತಿರೋದಕ್ಕೆ ಸರ್ಟಿಫಿಕೇಟ್ಸ್ ಇದಾವೆ. ಇದೇ ಡೆಡ್ ಬಾಡಿ ತಗೊಂಡ್ಬಂದು ನಾನು ಪೇಷಂಟ್ ಅಂತ ಅಡ್ಮಿಟ್ ಮಾಡಿರೋದಕ್ಕೆ ದಾಖಲೆಗಳು ಇದಾವೆ. ಗೊತ್ತಾಯ್ತಾ? ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ. ಮಾತ್ರ ಬರೋ ಅಮಾಯಕ ಜನಗಳನ್ನ ನೀವು ದುಡ್ಡು ಅಂತ ಅವ್ರ ರಕ್ತ ಹೀರಿ ಅವ್ರ ಪ್ರಾಣಗಳನ್ನ ತೆಗಿತಾ ಇದ್ದೀರಾ. ಎಡು ಬಿದ್ರೆ 8 ಟೆಸ್ಟ್ ಮಾಡಿಸ್ತೀರಾ, ಮಾತೆತ್ತಿದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತೀರಾ. ನಾರ್ಮಲ್ ಡೆಲಿವರಿ ಕೇಸ್ನ ಸಿಸೇರಿಯನ್ ಮಾಡ್ತೀರಾ. ಒಂದು ಪಾರ್ಟ್ ಆಪರೇಷನ್ ಮಾಡೋದಕ್ಕೆ ಇನ್ನೊಂದು ಪಾರ್ಟ್ ಕಿತ್ತು ಬಿಸಾಕ್ತೀರಾ. ನೀವಿಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಎಷ್ಟೆಷ್ಟು ನರ್ಸಿಂಗ್ ಹೋಮ್ಗಳನ್ನ ನಡೆಸ್ತಾ ಇದ್ದೀರಾ ಅಂತ ಆಲ್ರೆಡಿ ನಾನು ಸ್ಟಡಿ ಮಾಡ್ಬಿಟ್ಟಿದ್ದೀನಿ. ಸಿದ್ಧಾರ್ಥ್, ಡಾಕ್ಟರ್ ಮೌಳಿ, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಕೌಶಿಕ್, ಈ 3 ಜನ ಪಾರ್ಟ್ನರ್ಶಿಪ್ ನಲ್ಲಿ ಬ್ಯಾಂಗ್ಳೂರಲ್ಲಿ 7 ಕಡೆ ನರ್ಸಿಂಗ್ ಹೋಮ್ ಓಪನ್ ಮಾಡಿದ್ದಾರೆ. ಮಲ್ಲೇಶ್ವರಂ 2, ಸದಾಶಿವನಗರದಲ್ಲಿ 2, JP ನಗರದಲ್ಲಿ 3. ನಿಮ್ಮ ಹೆಂಡತಿ ಮಕ್ಕಳ ಹೆಸರಲ್ಲಿ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ?
ಎಷ್ಟೆಷ್ಟು ಲ್ಯಾಬ್ ಇದಾವೆ, ನಿಮ್ಮ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸು ಯಾವ್ಯಾವ ಊರಲ್ಲಿದೆ, ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಭವಾನಿ, ಎಸ್ ಸರ್. ಚೆನ್ನಾಗಿ ನೋಡಿ. ಇವರೆಲ್ಲ ಯಾರಂತ ಗೊತ್ತಾ ನಿಮ್ಗೆ? ಇವ್ರ ಹೆಂಡತಿ ಆಲ್ರೆಡಿ ಸತ್ತೋಗಿದ್ರು. ಕೌಂಟ್ರಲ್ಲಿ 50,000 ರೂಪಾಯಿ ಕಟ್ಸ್ಕೊಂಡು ಆಮೇಲೆ ನಿಮ್ ಹೆಂಡತಿ ಸತ್ತೋದ್ರು. ಮಾರ್ಚರ್ ಮೇಲೆ ಬಾಡಿದೆ ತಗೊಳ್ಳಿ ಅಂತ ಹೇಳಿದ್ರು. ಪಾಪ ಮನೆ ಮಾರ್ಕೊಂಡು ಬಂದು ಇವರು ದುಡ್ಡು ಕಟ್ಟಿದ್ರು. ಇದು ನಿಮ್ಮ ಆಸ್ಪತ್ರೆಯಲ್ಲಿ ನಡೀತಾರ ಕತೆ. ಸಿದ್ಧಾರ್ಥ್, ಇವ್ರ ಮೇಟು ಸ್ವಲ್ಪ ಹೇಳು. ಇವರೆಲ್ಲ ಸೇರಿ ಪ್ಲಾನ್ ಮಾಡಿ ನಾರ್ಮಲ್ ಡೆಲಿವರಿ ಆಗ್ಬೇಕಾಯ್ತು ಇವ್ರ ಹೆಂಡತಿಗೆ ಸಿಸೇರಿಯನ್ ಮಾಡಿ 40,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ತಾಯಿ ಮಗು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಷ್ಟೊಳಗೆ ಇನ್ನು 20,000 ರೂಪಾಯಿ ಬಿಲ್ ಮಾಡ್ತಾರೆ. ಅಂದ್ರೆ 2,000 ರೂಪಾಯಿ ಖರ್ಚಿಗೆ ಟೋಟಲ್ ಆಗಿ ಎಷ್ಟು ಬಿಲ್ ಮಾಡಿದ್ದಾರೆ? 60,000 rupees. 60,000 ರೂಪಾಯಿ. ಬಾಮ್ಮ ಇಲ್ಲಿ. ಈಕೆ ಗಂಡ ಬೆಳಿಗ್ಗೆ ಸತ್ತೋಗಿದ್ದಾರೆ. ಇವ್ರು ಬಾಡಿ ಮುಂದೆ ಅಳ್ತಾ ಇದ್ದಾರೆ. 4 ಅವರಿಂದ ನನ್ನ ಗಂಡನ ಬಾಡಿ ಕೊಡಿ ಅಂತ ಇವರು ಬೇಡ್ಕೊಂತ ಇದ್ದಾರೆ. ಯಾವನು ತಲೆಗೆ ಹಾಕೊಂಡಿಲ್ಲ. ಅವನ ಯಾವನ ಕಾಂಪೌಂಡ್ರು ಬರೀ 800 ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಗಂಡನ ಬಾಡಿ ತಗೊಂಡೋಗಿ ಅಂತ ಹೇಳ್ತಾವನೆ. ಆಲ್ರೆಡಿ ಇವರು 1,85,000 ರೂಪಾಯಿ ಖರ್ಚು ಮಾಡಿದ್ದಾರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ. ಲಾಸ್ಟ್ ಅಲ್ಲಿ ನೀವೇನ್ ಕೊಟ್ರಿ? ಬಾಡಿನ ಬರೀ 800 ರೂಪಾಯಿಗೋಸ್ಕರ ಯಮನ್ಗೆ ಹಿಂಸೆ ಕೊಡ್ತಾ ಇದ್ರಿ. ದಿಸ್ ಇಸ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಗೋಯಿಂಗ್ ಆನ್. ಮರ್ಯಾದೆಯಾಗಿ ನಾನು ಕೇಳಿದ 21 ಲಕ್ಷ ರೂಪಾಯಿ ಕೊಟ್ರೆ ಸರಿ. ಹೆಂಗ್ರಿ ಕೊಡಕಾತೆ? ಏಯ್, ಇಲ್ಲ ಅಂದ್ರೆ ನಾನು ಈಗ ರೆಡಿ ಮಾಡಿರೋ ಫೈಲ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಅವರು ನಿಮ್ಮ ಹಾಸ್ಪಿಟಲ್ ಸೀಸ್ ಮಾಡಿಸ್ತಾರೆ. ಸರ್ ದಯವಿಟ್ಟು ಆತರ ಮಾಡ್ಬೇಡಿ ಸರ್. ನೀವು ಆತರ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಹೆಸರೆಲ್ಲ ಹೊರಟೋಗುತ್ತೆ ಸರ್. ನೀವು ಕೇಳಿದ ದುಡ್ಡು ನಾವು ಕೊಡ್ತೀವಿ ಸರ್. ಹೋಗಯ್ಯ, ದುಡ್ಡು ತಗೊಂಬರೋಗಯ್ಯ. ಹೋಗಯ್ಯ ಅಂತಂದ್ರೆ ಏನೇ ನೋಡ್ತೀಯ? ದಟ್ಸ್ ಗುಡ್. ಸತೀಶ್, ಕರೆಕ್ಟಾಗಿ ಎಣಿಸ್ಕೊಂಡ್ ಬಂದಿದ್ದಿರ್ತಾನೆ. ತಗೊಳ್ಳಿ ಸರ್. ಕೊಡಿ, ತಗೋ ಇದ್ವಲ್. ಸತೀಶ್ ಸರ್, ನೋಡಿ, ಅವ್ರಿಬ್ರಿಗೂ ಲೆಕ್ಕ ಹಾಕಿ ದುಡ್ಡಲ್ಲಿ ಕೊಡ್ಬೇಕಾದನ್ನ ಕೊಟ್ಬಿಟ್ಟು ಮಿಕ್ಕಿದಿ ಅಮ್ಮನ ಕೈ ಕೊಡಿ. ಓಕೆ? ನೋಡಮ್ಮ, ಈ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೆ ದಾರಿ ತರಬೇಕು. ಓಕೆ? ಜಾಸ್ತಿ ದುಡ್ಡು ಬಂದಿದೆ ಅನ್ಬಿಟ್ಟು ಅದನ್ನ ವೇಸ್ಟ್ ಮಾಡಬೇಡಿ, ಗೊತ್ತಾಯ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಇರ್ಲಿ ಬಿಡಮ್ಮ, ಮುಂದಿನ ಕಾರ್ಯ ನೋಡಿ. ಬನ್ನಿ ಅಮ್ಮ. ನಡೀರಿ. ಹಾ, ಬನ್ನಿ. ಸಾಹೇಬ್ರೆ, ಅವರು ಪೊಲೀಸ್ ಆಫೀಸರ್ ಅಂತ ಏನೋ ಗೊತ್ತಾಯ್ತು. ಆದ್ರೆ ಅವ್ರ ಹೆಸರು ಡೆಸಿಗ್ನೇಷನ್ ಗೊತ್ತಾಗ್ಲಿಲ್ವಲ್ಲ? ತಿಳ್ಕೊಬೇಕಿತ್ತ? ಹೌದು, ಹೇಳ್ತೀನಿ. ಹೆಸರು ಭಗವಾನ್, ಹಾ? ಡೆಸಿಗ್ನೇಷನ್ ACP. ಇನ್ನು ನಿಮ್ಮನ್ನ ಆ ದೇವ್ರೆ ಫೈಲ್ ಕೊಡು. ಹಾ, ಈಗ ಈ ಫೈಲ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ನೀವುಗಳೆಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಅರೆಸ್ಟ್ ದೆಮ್. ಎಸ್ ಸರ್.